ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 2:30 ಆಗಿತ್ತು. ನನ್ನ ಮಗಳು ಅಮ್ಮ ಹಸುವಾಗಿದೆ ಏನಾದರೂ ಮಾಡು ಅಂತಿದ್ಲು. ಸೊ ಹಾಗಾಗಿ ಆಯಿತು ಅಂತ ಇವತ್ತು ಅನ್ನ ಟೊಮಟೊ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಆಲ್ರೆಡಿ ಅಕ್ಕಿ ನೆನೆ ಹಾಕಿದ್ದೆ. ಆಯಿತು ಅಂತ ಅದು ಸ್ವೀಟ್ ಮಾಡಿದ್ದೆ. ಬೆಳಗ್ಗೆ ನೆನಪಿರಲಿಲ್ಲ, ನೆನಪಾಯಿತು. ಏನು ಸ್ವೀಟು ಅಂದರೆ ಹಾಲು ಇರುತ್ತಲ್ವ, ಹಾಲು ಒಡೆದೋಗಿತ್ತು. ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿದ್ದೆ. ಇನ್ನೂ ಸ್ವಲ್ಪ ಇತ್ತು, ನಾನು ಸ್ವಲ್ಪ ತಿಂದು ಅವಳಿಗೆ ಸ್ವಲ್ಪ ಕೊಟ್ಟೆ. ಬೆಳಗ್ಗೆ ಟಿಫಿನ್ನು ತಾಲಿಪೇಟ್ ಮಾಡಿದ್ದೆ, ಅದನ್ನು ಸ್ವಲ್ಪ ಇಟ್ಟು ಮಿಕ್ಕಿತ್ತು. ಅದಕ್ಕೇನಾದರೂ ಸ್ನ್ಯಾಕ್ಸು ಸಂಜೆ ಮಾಡೋಣ ಅಂದ್ಕೊಂಡು ಅದನ್ನು ಹಾಗೆ ತೆಗ್ದಿಟ್ಟಿದ್ದೆ, ಸಂಜೆ ಮಾಡಿಕೊಂಡ್ರೆ ಆಯಿತು ಅಂತ. ಸ್ನ್ಯಾಕ್ಸು ಅದು ಎಣ್ಣೆಲಿ ಕರೆದ್ರೆ, ಆಲೂಗಡ್ಡೆ ಬೆಂಚಿ ಎಣ್ಣೆಲಿ ಕರೆದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಳು ತಿಂತಾಯಿದ್ಲು ಸ್ವೀಟ್ನ. ಅಷ್ಟರಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ರೈಸಿಗೆ ಇಟ್ಟೆ, ಇನ್ನೊಂದು ಕಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಹಣ್ಣೆಲ್ಲ ಹೆಚ್ಕೋಬೇಕಲ್ವ. ಸೊ ಹಾಗಾಗಿ ಟೊಮೊಟೊ ಹಣ್ಣು 4 ತೊಗೊಂಡೆ. ನಾನು ನನ್ನ ಮಗಳು ಇಬ್ಬರೇ ಅಲ್ವ ಇರೋದು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀವಿ. ಮಧ್ಯಾಹ್ನ ನೈಟು ಅವ್ರ ಅಪ್ಪನೂ ಇರ್ತಾರೆ ಅಲ್ವ. ಸೊ ಹಾಗಾಗಿ ಅಡುಗೆ ಏನು ಬೇಕೋ ಮಾಡ್ಕೊತೀವಿ. ಟೊಮೊಟೊ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅನ್ನನೂ ಆಗಿತ್ತು. ಅನ್ನ ಸೈಡಿಗೆ ಇಟ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಆಲ್ಮೋಸ್ಟ್ ಆಲ್ ಗೊತ್ತೇ ಇರುತ್ತೆ, ಅನ್ನ ಟೊಮೊಟೊ ಪಲ್ಯ ಹೇಗೆ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋತೀನಿ. ಅವರಪ್ಪ ಇದ್ದರೆ ಅದಕ್ಕೆ ಶೇಂಗಾ ಪುಡಿ ಅದೆಲ್ಲ ಹಾಕಿ ನೀಟಾಗಿ ಮಾಡಿಕೊಡ್ಬೇಕು ಅವರಿಗೆ. ಸೊ ಹಾಗಾಗಿ ನಾನು ನನ್ನ ಮಗಳಲ್ವ, ಹೇಗಿದ್ದರೂ ತಿನ್ಕೊಂಡ್ಬಿಡ್ತೀವಿ, ಹೊಟ್ಟೆ ತುಂಬಿದರೆ ಸಾಕು ಅಂತ ಪಲ್ಯ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಇವತ್ತು ಬೇಗ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಬೆಳಗ್ಗೆನೇ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೋಗಿದೆ, ಏನು ಕೆಲಸ ಇಲ್ಲ. ಸಂಜೆ ಪಾತ್ರೆ ತೊಳೆದ್ಬಿಟ್ರೆ ಕೆಲಸ ಮುಗಿದೋಯ್ತು. ಟೊಮೆಟೊ ಪಲ್ಯಗೆ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಒಂದು 20 ನಿಮಿಷ ಚೆನ್ನಾಗಿ ಬೆನ್ನಿಸ್ಕೊಂಬಿಟ್ರೆ ಮೆತ್ತಗೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಬೆಂದಿತ್ತು. ಇನ್ನೂ ಸ್ವಲ್ಪ ಬೆನೀಲಿ ಅಂತ ಕೈ ಆಡಿಸ್ತಾ ಇದ್ದೆ, ಇನ್ನೂ ಬೆನಿಬೇಕಿತ್ತು. ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡ್ಕೊತಾ ಇದ್ದೆ. ಅವನು ಆಟ ಆಡ್ತಾಯಿದ್ದ ಅವನ ಪಾಡಿಗೆ ಅವನು. ಆಲ್ಮೋಸ್ಟ್ ಅವನು ಸ್ನಾನ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಏನು ಕಾಡಿಸಲ್ಲ, ಕಿರಿಕಿರಿ ಏನು ಅನಿಸಲ್ಲ, ಆರಾಮಾಗಿ ಇರ್ತಾನೆ. ಅಷ್ಟೂ ಕಾಡಿಸಲ್ಲ, ಓಕೆ, ಕೆಲಸ ಮಾಡ್ಕೋಬೋದು. ಉಪ್ಪು ಅರಿಶಿಣ ಎಲ್ಲ ಹಾಕ್ಕೊಂಡು ಇನ್ನೊಂದು 20 ನಿಮಿಷ ಟೊಮೊಟೊನ ಚೆನ್ನಾಗಿ ಬೆನ್ನಿಸ್ಕೊತಾ ಇದ್ದೆ. ನನ್ನ ಮಗಳು ಕೇಳ್ತಾಯಿದ್ಲು, ಮಮ್ಮಿ ಯಾಕೆ ವೀಡಿಯೋಸ್ ಮಾಡ್ತಾನೆ ಇಲ್ಲಲ್ಲ, ವೀಡಿಯೋಸ್ ಮಾಡಮ್ಮ ಅಂತಿದ್ಲು. ಆಯಿತು ಮಾಡೋಣ ಅಂತ ಅವಳಿಗೆ ಹೇಳ್ತಾಯಿದ್ದೆ. ಸ್ವೀಟ್ ಚೆನ್ನಾಗಿತ್ತಮ್ಮ, ಇನ್ನೂ ಸ್ವಲ್ಪ ಬೇಕು ಅಂದ್ಲು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋಣ ಅಂತ ರಮಿಸ್ದೆ. ಆಯಿತು, ಊಟ ಮಾಡೋಕ್ಕೆಲ್ಲ ಅಡುಗೆ ಎಲ್ಲ ಮುಗೀತಲ್ಲ, ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡಿದ್ದೆಲ್ಲ ಹಾಲಲ್ಲಿಟ್ವಿ. ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ನೀವು ಯಾವ ಊರಿಂದ ವಿಡಿಯೋಸ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಬಿಸಿಲು ಹೇಗಿದೆ ಅದನ್ನು ಹೇಳಿ. ಫುಲ್ ಬಿಸಿಲಿತ್ತು. ಆಯಿತು, ಊಟ ಮಾಡಲಿಕ್ಕೆ ನನ್ನ ಮಗಳು ನೀರು ಎಲ್ಲ ತುಂಬಿಡ್ತಿದ್ಲು. ಆಯಿತು ಅಂತ ನಾನು ಅಡುಗೆನ ಒಂದೊಂದೇ ಹೊರಗಡೆ ತಂದಿಡ್ತಾ ಇದ್ದೆ. ಟೊಮೊಟೊ ಪಲ್ಯ, ಅನ್ನ, ಇನ್ನೂ ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಸ್ವಲ್ಪ ಮೊಸರನ್ನ ಕಲಸಿ ಒಗ್ಗರಣೆ ಹಾಕಿದ್ವಿ. ಇದ್ದಿದ್ದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ನನ್ನ ಮಗಳುವೆ ಅದು ಬೇಕು ಇದು ಬೇಕು ಅಂತ ಏನೂ ಕಾಡಿಸಲ್ಲ. ಟೊಮೊಟೊ ಪಲ್ಯ ರೆಡಿಯಾಗಿತ್ತಲ್ವ. ಸೊ ಹಾಗಾಗಿ ಅದನ್ನು ಇನ್ನೂ ಸ್ವಲ್ಪ ಖಾರ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಬೆನ್ನಿಸ್ಕೊಂಡೆ. ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗೆ. ನಾನು ಮಾತಾಡೋದೇ ನನಗೆ ಕನ್ಫ್ಯೂಷನ್ ಆಗ್ತಿದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ, ಏನೇನೋ ಮಾತಾಡ್ತಿದ್ದಾರಲ್ಲ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ರೆಗ್ಯುಲರಾಗಿ ಮಾತು ಬಂದೇ ಬರುತ್ತೆ. ಎಲ್ಲರೂ ಹೇಳ್ತೀರ ಜೋರಾಗಿ ಮಾತಾಡಿ ಅಂತ. ನನ್ನ ವಾಯ್ಸ್ ಇರೋದೇ ಇಷ್ಟು. ಅನ್ನ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹಾಲು, ಮೊಸರು, ಉಪ್ಪು ಎಲ್ಲ ಹಾಕಿ ಕಲಸಿದ್ದೆ. ಒಗ್ಗರಣೆ ಹಾಕಿದೆ ಲೈಟಾಗಿ. ಇನ್ನೂ ಅದಕ್ಕೆ ಶೇಂಗಾ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದರೆ ಮೊಸರನ್ನ ಸಖತ್ತಾಗಿರುತ್ತೆ. ಆವಾಗಲೇ ಹೇಳಿದೆ, ನನ್ನ ಮಗಳು ಎಲ್ಲ ನೀರೆಲ್ಲ ತುಂಬಿಟ್ಟಿದ್ಲು. ಪ್ಲೇಟ್ಸು ಅದೆಲ್ಲ ತೊಗೊಂಬಂದು ತಾಲಿಪಟ್ಟು ಜೊತೆಗೆ ಚಟ್ನಿ ಇತ್ತು, ಸ್ವಲ್ಪ ಕೊಬ್ಬರಿ ಚಟ್ನಿ, ಅದನ್ನು ತೊಗೊಂಬಂದೆ. ಮೊಸರನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಕೂತು ಊಟ ಮಾಡ್ಕೋತಾ ಇದ್ದೀವಿ ಈಗ. ನನ್ನ ಮಗನ ರೂಮಲ್ಲಿ ಹಾಕಿದ್ವಿ, ಅವನು ಅಳ್ತಾ ಇದ್ದ. ಆಮೇಲೆ ನೆನಪಾಯಿತು ಪಾಪು ಇದೆಯಲ್ಲ ಅಂತ ಅವನು ನನ್ನ ಪಕ್ಕನೇ ಕರ್ಕೊಂಡು ಬಂದು ಅವನ ಜೊತೆ ಮಾತಾಡಿಕೊಂಡು ಆಡಿಕೊಂಡು ಊಟ ಮಾಡ್ತಾಯಿದ್ವಿ. ಇಲ್ಲ, ನನ್ನ ಮಗಳು ಫಸ್ಟು ಮೊಸರನ್ನೇ ತಿಂತೀನಿ ಅಂದ್ಲು. ಸೊ ಹಾಗೆ ಅವಳು ಮೊಸರನ್ನ ನೀಡಿಕೊಟ್ಟೆ. ನಾನು ಅನ್ನ ಟೊಮೊಟೊ ಪಲ್ಯ ನೀಡಿಕೊಂಡು ಊಟ ಮಾಡ್ತಾಯಿದ್ವಿ. ಅನ್ನ ತುಂಬ ಬಿಸಿ ಇತ್ತು. ಆಯಿತು ಅಂತ ಕಲಿಸ್ಕೊಂಡು ಸ್ವಲ್ಪನೇ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ನನ್ನ ಮಗ ಈ ಕಡೆ ಆಟ ಆಡ್ತಾಯಿದ್ದ.
ಅವನ್ನ ನೋಡಿಕೊಂಡು ನಾನು ನನ್ನ ಮಗಳು ಹಾಗೆ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ತುಂಬ ಫುಲ್ ನಿದ್ದೆ ಎಲ್ಲ ಆಗಿತ್ತಲ್ಲ, ಚೆನ್ನಾಗಿ ಆಟ ಆಡ್ತಾಯಿದ್ದ ಅವನು, ಹಾಗಾಗಿ ಏನಕ್ಕೆ ಆಡಿಸ್ತಿರ್ಲಿಲ್ಲ. ಊಟ ಎಲ್ಲ ಮುಗೀತು. ಮೊನ್ನೆ ಅಮಾವಾಸ್ಯೆಗೆಲ್ಲ ಕಾಯೆಲ್ಲ ಹೊಡೆಸ್ಕೊಂಬಂದಿದ್ವಿ. ಸೊ ಅದು ಆಗಿತ್ತು. ಯಾವುದೇ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಫುಲ್ ಬಿಸಿಲು ಬಂತು, ಒಳಗಡೆ ಬಂದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ನನಗೆ.